ನಮಸ್ಕಾರ ವೀಕ್ಷಕ ಬಂಧುಗಳೇ, ಆಧ್ಯಾತ್ಮ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವ. ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಚಿಂತನ ಕಾರ್ಯಕ್ರಮದ 27ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿಯೂ ಕೂಡ ನಾನು ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಮಹತ್ವದ ಆಧ್ಯಾತ್ಮ ತತ್ವ ಚಿಂತನೆಯನ್ನು ಹಂಚಿಕೊಳ್ಳಲಿದ್ದೇನೆ. ಅದರ ಪೂರ್ವದಲ್ಲಿ ನಾವು ಆದಿಗುರು ವಾಲ್ಮೀಕಿಯವರಿಗೆ ನಮನ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ನಮೋ ವಾಲ್ಮೀಕಿ ನಾರಾಯಣಂ ನಮೋ ವಾಲ್ಮೀಕಿ ನಾರಾಯಣ. ಇವತ್ತಿನ ಸಂಚಿಕೆಯಲ್ಲಿ ನಾನು ತಮ್ಮ ಮುಂದೆ ಆದಿಗುರು ವಾಲ್ಮೀಕಿಯವರ ವರ್ತಮಾನ ಪ್ರಯತ್ನ ತತ್ವ ಕುರಿತು ವಿಚಾರವನ್ನು ಹಂಚಿಕೊಳ್ತಾ ಇದ್ದೇನೆ. ವರ್ತಮಾನ ಪ್ರಯತ್ನ ಅಂದರೆ ಈಗಿನ ಪ್ರಯತ್ನ, ಈ ಕ್ಷಣದ ಗಳಿಗೆಯ ಪ್ರಯತ್ನ. ಆ ಪ್ರಯತ್ನ ಎಷ್ಟು ಮಹತ್ವ ಹೊಂದಿದೆ ಅನ್ನುವುದನ್ನು ಅವರು ತಮ್ಮ ಮಹಾರಾಮಾಯಣ ಗ್ರಂಥದ ಶಾಂತಚಿತ್ತ ಕಾಲದಲ್ಲಿ ಶ್ಲೋಕ ಮೂಲಕ ಹೀಗೆ ಹೇಳ್ತಾರೆ: ದೈವ ಇಲ್ಲವೇ ಕರ್ಮವೆಂಬುದು ಇಲ್ಲ. ಲಕ್ಷಗೊಟ್ಟಿ ಕೇಳಿ, ದೈವ ಇಲ್ಲವೇ ಕರ್ಮವೆಂಬುದು ಇಲ್ಲ. ಹಿಂದಿನ ಕರ್ಮ ಫಲವನ್ನು ನಾವು ದೈವವೆನ್ನುತ್ತೇವೆ. ಹಿಂದಿನ ಕರ್ಮಫಲವನ್ನು ನಾವು ದೈವವೆನ್ನುತ್ತೇವೆ. ಇದು ನಮ್ಮ ರೂಢಿ. ನಮ್ಮ ವರ್ತಮಾನ ಪ್ರಯತ್ನಗಳು ಭೂತಕಾಲದ ಕರ್ಮಗಳಿಗಿಂತ ಸಬಲವಾಗಿರುವವು. ಇನ್ನೊಂದು ಸಲ ಹೇಳ್ತೇನೆ, ನಮ್ಮ ವರ್ತಮಾನ ಪ್ರಯತ್ನಗಳು ಭೂತಕಾಲದ ಕರ್ಮಗಳಿಗಿಂತ ಸಬಲವಾಗಿರುವವು. ಈ ಒಂದು ಶ್ಲೋಕದಲ್ಲಿ ಅವರು ಪುನಃ ದೈವ ಕರ್ಮ ಪ್ರಯತ್ನ ಈ ಪದಗಳನ್ನು ಪರಿಭಾಷೆಗಳನ್ನು ಬಳಸಿದ್ದಾರೆ. ದೈವ ಅನ್ನೋದು ವಿಶಾಲಾರ್ಥದಲ್ಲಿ ಮೊದಲೇ ಅವರು ನಿಯತಿಯಿಂದ ಹೊರಬರುವಂಥ ಅನಿರೀಕ್ಷಿತ ಫಲ ಏನಿದೆಯಲ್ಲ, ಆ ಫಲಕ್ಕೆ ಅವರು ದೈವ ಅಂತ ಕರೀತಾರೆ. ಅದು ಹೇಗಿರ್ತದೆ? ಅನಿರೀಕ್ಷಿತ ಫಲ ಅಂತ ಕರೀತಾರೆ. ಅದು ವಿಶಾಲ ಅರ್ಥದಲ್ಲಿ. ಇಲ್ಲಿ ಬಳಸುವಂಥ ದೈವ ಪದವು ಕೂಡ ಇದು ಮನುಷ್ಯ ಏನು ಮಾಡ್ತಾನಂದ್ರೆ ಸಂಕುಚಿತ ಅರ್ಥದಲ್ಲಿ ದೈವ ಅಂದ್ರೆ ದೇವರಂತ ಕರೀತಾನೆ. ದೈವ ಅಂದ್ರೆ ಹಣೆ ಬರ. ದೈವ ಅಂದ್ರೆ ನಮ್ಮನ್ನೆಲ್ಲ ಅಡ್ಸ್ಕೊಂಡು ಹಣೆ ಬರ, ನಾನು ಹಣೆ ಬರದಾಗ ಏನಿದೆ ಆತಪ್ಪ, ದೇವ್ರು ಏನು ಮಾಡ್ತಾನೆ. ಈ ಅರ್ಥದಲ್ಲಿ ಇಲ್ಲಿ ದೈವ ಇದೆ. ಅದನ್ನ ಹಿಂದೆ ಬೋಧನೆ ಮಾಡಿದಕ್ಕೆ ಇದಕ್ಕೂ ಗೊಂದಲ ಮಾಡ್ಕೋಬೇಡಿ. ಮುಂದೆ ಕರ್ಮ ಅಂದ್ರೆ ಸಹಜವಾಗಿದೆ, ನಾವೇನು ಮಾಡ್ತೇವೆ, ನಮ್ಮ ಕೃತ್ಯಗಳೇನು ಮಾಡ್ತಾರೆ, ಕೆಲಸ ಏನಿದೆ ಕರ್ಮ. ಅದನ್ನೇ ಅವರು ಹೇಳ್ತಾರೆ, ದೈವ ಅಂದರೆ ಹಣೆ ಬರ, ಕರ್ಮ ಅಂದರೆ ನಾವು ಮಾಡುವಂಥ ಕೆಲಸ. ದೈವ ಇಲ್ಲವೇ ಕರ್ಮವೆಂಬುದು ಯಾವುದೂ ಇಲ್ಲ. ಇಲ್ಲಿ ಇನ್ನೊಂದು ತಮ್ಮನ ಹೇಳೇನೆ, ಏನಂದ್ರೆ ಮನುಷ್ಯನಿಗೆ ಏನೇ ಸಿಗಬೇಕಾದರೆ ಅಲ್ಲಿ 3 ಮೂಲಗಳ ಹೇಳ್ತಾರೆ. ಒಂದು ದೈವದತ್ತವಾಗಿ ಬರ್ತಿದೆ, ಅನ್ಎಕ್ಸ್ಪೆಕ್ಟೆಡ್, ನೀವು ಅದು ನಿರೀಕ್ಷಣೆ ಮಾಡಿರೋದಲ್ಲ, ಅದು ಬಂದು ಹೋಗ್ತಿದೆ. ಎರಡನೇದ್ದು ಅವಕಾಶದಿಂದ ಬರ್ತಿದೆ. ನಾನು ಸೂಕ್ತ ಎಕ್ಸಾಂಪಲ್ ಕೊಟ್ಟು ಹೇಳಿದೆ, ನಿಮಗೆ ಅವಕಾಶ ಒದಗಿನ ಬರ್ತಲ್ಲ, ಅದರ ಮೂಲಕ ನಿಮಗೆ ಸಿಗ್ತದ. ಇನ್ನೊಂದು ಪ್ರಯತ್ನ ಮಾಡಬೇಕು. ಒಂದು ವೇಳೆ ದೈವದತ್ತವಾಗಿ ಬಂದಿದ್ರು, ಅವಕಾಶ ಬಂದಿದ್ರು, ನೀವು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ವ್ಯರ್ಥ ಆಗ್ತಿದೆ. ಹಾಗೆ ಬಂದರೂ ಕೂಡ ನೀವು ಪ್ರಯತ್ನ ಮಾಡಬೇಕು ಅಂತ ಹೇಳಿ ವಾಲ್ಮೀಕಿಯವರು ಹಿಂದಿನ ಚಿಂತನೆಯಲ್ಲಿಯೂ ಕೂಡ
ಪ್ರಯತ್ನದ ಮಹತ್ವವನ್ನು ಹೇಳ್ಯಾರ. ಅದನ್ನೇ ಮುಂದುವರಿಸಿ, ದೈವ ಇಲ್ಲವೇ ಕರ್ಮ ಎಂಬುದು ಇಲ್ಲ, ಹಿಂದಿನ ಕರ್ಮ ಫಲವನ್ನು ನಾವು ದೈವವೆನ್ನುತ್ತೇವೆ. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದೆ, ಕೆಟ್ಟ ಮಾಡಿದ್ರೆ ಕೆಟ್ಟ. ಇದು ಒಂದು ಸಿದ್ಧಾಂತ. ಇದಕ್ಕೆ ಪ್ರಾರಬ್ಧ ಸಿದ್ಧಾಂತ ಅಂತ ಕರೀತಾರೆ. ಹಿಂದೆ ಒಳ್ಳೇದು ಮಾಡಿದ್ರೆ ಒಳ್ಳೆ ಸಿಗ್ತದೆ, ಕೆಟ್ಟ ಮಾಡಿದ್ರೆ ಕೆಟ್ಟ ಸಿಗ್ತದೆ, ಪ್ರಾರಬ್ಧ ಅಂತ ಕರಿತೇವೆ. ನಾವೇನ್ ಮಾಡ್ತೀವಿ, ಏನೇ ನಮ್ಮ ಬದುಕಿನಾಗ ಘಟಿಸ್ತಂದ್ರೆ ಒಳ್ಳೇದು ಘಟಿಸಿದ್ರು ಪ್ರಾರಬ್ಧ ಅಂತೀವಿ. ಏನೇ ನಮ್ಮ ಹಿರಿಯರು ಪುಣ್ಯ ಮಾಡಿರ್ಬೇಕು, ಅದಕ್ಕೆ ನಮಗೆಲ್ಲ ಸಿಕ್ಕಿದೆ ಅಂತೇಳಿ. ಒಂದ್ ವೇಳೆ ಏನಾದ್ರು ಕಳ್ಕೊಂಡಿವಿ ಅಂದ್ರ ಅವಾಗ ನಾವೇನ್ ಹೇಳ್ತೇವೆ, ನಮ್ಮ ಹಿರಿಯರು ಏನ್ರೆ ಪಾಪ ಮಾಡಿರ್ಬೇಕು, ಇಲ್ಲ ನಾವೇನ್ರೆ ಪಾಪ ಮಾಡಿರ್ಬೇಕು, ಆ ಥರದ ದುಷ್ಫಲವಾಗಿ ಇವತ್ತೆಲ್ಲ ಕಳ್ಕೊಳ್ತಾ ಇದ್ದೇವೆ. ಇದು ಮನಸ್ಸಿಗೆ ಸಮಾಧಾನ ಮಾಡುವಂತ ಶಬ್ದಗಳು, ಆಲೋಚನೆಗಳು, ಥಿಂಕಿಂಗ್ಸ್ ಇವೆಲ್ಲ. ಅದಕ್ಕೆ ವಾಲ್ಮೀಕಿ ಹೇಳ್ತಾರೆ, ಹಿಂದಿನ ಕರ್ಮ ಫಲವನ್ನು ನಾವು ದೈವವೆನ್ನುತ್ತೇವೆ. ನಮ್ಗೆ ಸಿಗುವುದೆಲ್ಲ ಹಿಂದಿನ ಕರ್ಮದಿಂದ ಸಿಗ್ತದೆ. ಪ್ರಾರಬ್ಧದ ಮೇಲೆ ನಾವು ಇಟ್ಟೇವೆ. ಪ್ರಾರಬ್ಧ ಸಿದ್ಧಾಂತವನ್ನು ಹೇಳ್ತೇವೆ. ನಾವು ಏನೇ ಮಾಡ್ಬೇಕಾದ್ರೆ ಕರ್ಮ ಫಲ ಮೇಲೆ ಸಿಗ್ತದೆ. ಹಾಗೂ ಇಲ್ಲ ಅಂತ ವಾಲ್ಮೀಕಿಯವರು ಹೇಳ್ತಾರೆ. ಇದು ನಮ್ಮ ರೂಢಿ. ಪ್ರಾರಬ್ಧ ಏನಿದೆಯಲ್ಲ, ದೈವದ ಮ್ಯಾಗ ನಾವೇನು ಬಿಡ್ತಾ ಇದ್ದೇವೆ, ಹಣೆಬರದ ಮ್ಯಾಗ ಏನು ಬಿಟ್ಟು ಕೊಡ್ತೀವಲ್ಲ, ಇದು ಮೊದಲಿಂದ ನಾವು ನಡ್ಸ್ಕೊಂಡು ಬಂದಂತ ಪರಂಪರೆ, ರೂಢಿ. ಇದು ಎಲ್ಲರೂ ಮಾಡುವಂತ ಒಂದು ಪ್ರಾಕ್ಟೀಸ್. ಇದು ಈ ಪ್ರಾಕ್ಟೀಸ್ನಲ್ಲಿ ಇದೆ ನಮ್ಮ ವರ್ತಮಾನ ಪ್ರಯತ್ನಗಳು. ಆದ್ರೆ ನಾವು ಹೋಲಿಸಿ ನೋಡ್ಬೇಕು, ಹಿಂದೆ ಮಾಡಿದ ಪ್ರಯತ್ನ, ಇವತ್ತಿನ ಪ್ರಯತ್ನ. ವರ್ತಮಾನದ ಪ್ರಯತ್ನ ಅಂದ್ರೆ ಇವತ್ತಿನ ಪ್ರಯತ್ನ ಭೂತಕಾಲದ ಕರ್ಮಗಳಿಗಿಂತ ಸಬಲವಾಗಿರುವವು. ಕರ್ಮಗಳು ಪ್ರಯತ್ನವನ್ನ ಮಾಡಿದ ನಾವೇನ್ ಕೆಲಸ ಮಾಡಿರ್ತೀವಿ ಅದ್ರ ಮ್ಯಾಗೆ ಇರ್ತದೆ. ಹಿಂದೆ ಮಾಡಿದ ಪ್ರಯತ್ನಕ್ಕಿಂತನೋ, ಗತಿಸಿ ಹೋದ ಪ್ರಯತ್ನಕ್ಕಿಂತನೋ ಇವತ್ತಿನ ಪ್ರಯತ್ನ ಬಹಳ ಮಹತ್ವದ್ದು ಮತ್ತು ಸಬಲವಾಗಿರ್ತದೆ ಅಂತ ವಾಲ್ಮೀಕಿಯವರ, ಆದಿಗುರು ವಾಲ್ಮೀಕಿಯವರು ಈ ವರ್ತಮಾನ ಪ್ರಯತ್ನ ಕುರಿತು, ಅದರ ಮಹತ್ವ ಕುರಿತು ಈ ರೀತಿಯಾಗಿ ಬೋಧನೆ ಮಾಡಿರೋರು. ಆದಿಗುರು ವಾಲ್ಮೀಕಿಯವರು ವರ್ತಮಾನ ಪ್ರಯತ್ನ ಚಿಂತನೆಯನ್ನು ಮುಂದುವರಿಸಿ ಹೇಳ್ತಾರ, ನಮ್ಮ ವರ್ತಮಾನ ಪ್ರಯತ್ನಗಳು ಭೂತಕಾಲದ ಪ್ರಯತ್ನ ಮತ್ತು ಕರ್ಮಗಳಿಗಿಂತ ಶ್ರೇಷ್ಠ. ನಾವು ಹಿಂದೆ ಒಳ್ಳೇದು ಮಾಡಿರ್ಬೋದು, ಒಳ್ಳೆ ಕೆಲಸ ಮಾಡಿರ್ಬೋದು, ಒಳ್ಳೆ ಪ್ರಯತ್ನನೂ ಮಾಡಿರ್ಬೋದು. ಅದರ ಮ್ಯಾಗ ನಂಬ್ಕೊಂಡು ಹೋಗಬೇಡಿ. ಅದು ಮಾಡಿರ್ತೀರ ನೀವು, ಅದನ್ನು ಅಲ್ಲಗಲಿಕ್ಕೆ ಬರೋದಿಲ್ಲ. ಆದರೆ ಇವತ್ತು ಮಾಡುವಂತ ಏನು ಪ್ರಯತ್ನ ಇದೆ, ಇದು ಅವು ಎರಡೂಗಿಂತಲೂ ಶ್ರೇಷ್ಠ. ನೀವು ಹಿಂದೆ ಮಾಡಿದಂಥ ಕರ್ಮಗಿಂತನೂ, ನೀವು ಹಿಂದೆ ಮಾಡಿದಂಥ ಪ್ರಯತ್ನಗಿಂತನೂ ಇವತ್ತು ಮಾಡುವಂಥ ಕರ್ಮ ಏನು, ಇವತ್ತು ಮಾಡುವಂಥ ಪ್ರಯತ್ನ ಏನಿದೆ ಅದು ಶ್ರೇಷ್ಠ ಅಂತ ಹೇಳ್ತಾರೆ. ಅದನ್ನು ಮುಂದುವರಿಸಿ, ಮನುಷ್ಯನು ತನ್ನ ಹಿಂದಿನ ಕರ್ಮ ಫಲಕ್ಕೆ ಅಂಟಿಕೊಳ್ಳುವ ರೂಢಿ ಹೊಂದಿರುವನು. ಮನುಷ್ಯನ ಸ್ವಭಾವ ಇದೆ, ಸೋಷಿಯಲ್ ಸೈಕಾಲಜಿ ಇದೆ. ಅದೇ ಹೇಳಿಲ್ಲ ನಿಮಗೆ. ಈಗ ಪರೀಕ್ಷೆ ಬರ್ತಿದೆ, ಅಭ್ಯಾಸ ನಾನು ದೈವದಾಗಿಂದ ಆಗ್ತಿದೆ ಅಂತ ಹೊಡೆದು ಬಿಟ್ರೆ, ಪ್ರಯತ್ನ ಇರಲಿಲ್ಲ ಅಂದ್ರೆ ದೈವ ನಿನಗೆ ಕೂಡಿ ಬರೋದಿಲ್ಲದು. ದೈವ ಇದ್ರೂ ಕೂಡ ನೀನು ಪ್ರಯತ್ನ ಮಾಡಬೇಕು, ಓದಬೇಕು, ತಿಳ್ಕೊಳ್ಬೇಕು. ಪ್ರಾಮಾಣಿಕತನದಿಂದ ಪರೀಕ್ಷೆ ಕುಳಿತು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಅವಾಗ ಮಾತ್ರ ನಿನ್ನ ಪ್ರಯತ್ನ, ಅದು ವರ್ತಮಾನ ಪ್ರಯತ್ನ. ನಾ ಹಿಂದೆ ಓದಿದೇನ್ರಿ ಇವತ್ತೇ ಬರೀ ಹಿಂಗಲ್ಲ. ಅದು ಹಿಂದೆ ನೀನು ಓದಿರ್ಬೋದು, ಸಣ್ಣ ಸಣ್ಣ ಪರೀಕ್ಷೆಗಳನ್ನು ಕೊಟ್ಟಿರ್ಬೋದು. ಆದರೆ ಇವತ್ತು ಏನು ನೀನು ಪ್ರಯತ್ನ ಮಾಡ್ತೀವಿ, ಇವತ್ತು ಏನು ನೀನು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀಯಲ್ಲ, ಅದು ಬಹಳ ಮಹತ್ವದೆ. ಇವತ್ತು ಮಾಡುವಂಥ ಪ್ರಯತ್ನ ಹಿಂದಿನ ಪ್ರಯತ್ನಗಳಿಗಿಂತಲೂ, ಹಿಂದಿನ ಕರ್ಮಗಳಿಗಿಂತಲೂ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಮನುಷ್ಯ ತನ್ನ ಹಿಂದಿನ ಕರ್ಮ ಫಲಕ್ಕೆ ಅಂಟಿಕೊಳ್ಳುವ ರೂಢಿ ಹೊಂದಿರ್ತಾನೆ. ಅದನ್ನು ಬಿಟ್ಟು ಬಿಡಬೇಕು. ನಾವು ಹಿಂದೆ ಆಯಿತು ಮರ್ತು ಬಿಡು. ಇವತ್ತೇನದಲ್ಲ, ಇವತ್ತಿನ ಬಗ್ಗೆ ನೀವು ಚಿಂತನೆ ಮಾಡಬೇಕು. ಅದನ್ನು ಪ್ರಾರಬ್ಧವಂತ ಸಬಿಸಾಕ್ ಹೋಗ್ಬೇಡಿ. ಹಿಂದೆ ಇವತ್ತೇನೂ ಪ್ರಯತ್ನ ಮಾಡಲಿಲ್ಲ, ನನಗೆ ಸಿಗಲಿಲ್ಲ ಅಂದ್ರೆ ನಾನು ಹಣೆಬರದಾಗ ಇಲ್ಲಿ ಬಿಡು ಅಂತೇಳಿ ನೀವೇನು ಮಾಡ್ತೀರಿ, ಪ್ರಾರಬ್ಧದ ಮೇಲೆ ಹಾಕಿಬಿಡ್ತೀರಿ. ದೈವವನ್ನು ಶಪಿಸಲಿಕ್ಕೆ ಶುರು ಮಾಡ್ತೀರಿ, ಕೋಸ್ಲಿಕ್ಕೆ ಶುರು ಮಾಡ್ತೀರಿ, ಬೈಲಿಕ್ಕೆ ಶುರು ಮಾಡ್ತೀರಿ. ನಾನೆಲ್ಲ ಮಾಡಿದ್ರಿ, ಪಾಸ್ ಆಗಲಿಲ್ಲ, ನಾನು ದುರ್ದೈವ ಇತ್ತು. ಇದನ್ನು ನೀವು ಏನು ಮಾಡ್ತೀರಿ, ರೆಸ್ಪಾನ್ಸಿಬಿಲಿಟಿ ಪಾಸ್ ಮಾಡಕ್ಕೆ ನೋಡ್ತೀರಿ. ಈಗ ಮಾಡಬೇಡಿ. ನೀವು ರೂಢಿಯಲ್ಲಿದೆ, ಅದು ಒಪ್ತೇನೆ. ಹಿಂದೆ ಮಾಡಿದ ಪ್ರಯತ್ನ ಕರ್ಮದಿಂದ ನಮ್ಗೆ ಸಿಗ್ತಿದೆ, ಇದು ರೂಢಿದಾಗ ಬಂದಿದೆ. ಆದ್ರೆ ಇಷ್ಟಿಗೆ ಸಾಲುವುದಿಲ್ಲ. ಇವತ್ತೇನದಲ್ಲ, ನೀನು ಇವತ್ತಿನ ಪ್ರಯತ್ನ ಮಾಡಬೇಕು. ಇದು ಬಹಳ ಮಹತ್ವದಂತ ವಾಲ್ಮೀಕಿ ಅವರು ಹೇಳ್ತಾರೆ. ಹಿಂದೆ ಮಾಡಿದ್ರ ಮೇಲೆ ಕೈ ಕೊಟ್ಟು ಹೊಂದ್ಕೊಳ್ಬೇಡ್ರಿ. ಇನ್ನೊಂದು ಅರ್ಥ ಅಂದ್ರೆ, ತಂದೆ ತಾಯಿ ಗಳಿಸಿದ ಮ್ಯಾಗ ನೀವು ಲಗಾಟಿ ಹೊಡಿಬೇಡಿ. ನಿಮ್ಮ ತಂದೆ ತಾಯಿ ಪ್ರಯತ್ನ ಮಾಡಿ ಗಳಿಸಿ ನಿಮ್ಗೆ ಸಂಪತ್ತನ್ನು ಕೊಟ್ಟಿರ್ತಾರ, ವಿದ್ಯೆ ಕಲಿಸಿಕೊಟ್ಟಿರ್ತಾರ, ಅಲ್ಲಿಗೆ ಮುಗಿತಂತ ಅಲ್ಲ. ನೀವು ಕೂಡ ವರ್ತಮಾನದ ಪ್ರಯತ್ನ, ನಿಮ್ಮ ವಿದ್ಯೆಯನ್ನು ವರ್ಧಿಸಿಕೊಳ್ಬೇಕು, ನಿಮ್ಮ ಸಂಪತ್ತನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನಮ್ಮ ಪ್ರಯತ್ನ ಬೇಕು. ನಮ್ಮ ಪ್ರಯತ್ನ ಇರಲಿಲ್ಲ ಅಂದ್ರೆ ಈ ವ್ಯವಸ್ಥೆ ಉಳಿಯೋದಿಲ್ಲ. ವೈಯಕ್ತಿಕ ವ್ಯವಸ್ಥೆ ಆಗಿರ್ಬೋದು, ದೇಶದ ವ್ಯವಸ್ಥೆ ಆಗಿರ್ಬೋದು,
ಉಳಿಯೋದಿಲ್ಲ. ಹಿಂದಿನವ್ರು ಯಾರೋ ಪ್ರೈಮ್ ಮಿನಿಸ್ಟರ್ಸ್ ಅವರು ಇವರೆಲ್ಲ ಒಳ್ಳೆ ಪ್ರಯತ್ನ ಮಾಡ್ತಾರೆ, ಡ್ಯಾಮ್ ಕಟ್ಟಿ ಹೋಗಿರ್ತಾರೆ. ಅವ್ರು ಕಟ್ಟ್ಯಾರ ಡ್ಯಾಮ್ ಅಂತ ಈಗ ನೀರಿಲ್ಲ. ನೀನು ಕೂಡ ಆ ಡ್ಯಾಮದ ಅಭಿವೃದ್ಧಿ ಬಗ್ಗೆ ಆಯ್ತು, ಇನ್ನೂ ಹಲವಾರು ಡ್ಯಾಮ್ಗಳ ಬಗ್ಗೆ ಇನ್ನೂ ಜನರಿಗೆ ಮತ್ತೇನು ಮಾಡಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡುವುದನ್ನು ನಾವು ಬಿಡಬಾರದು. ನಮ್ಮ ಏನು ಶಾಂತ ಮನಸ್ಸಿನ ಚಿತ್ತ ಏನು ಶಾಂತಿ ಏನಿದೆ ಇವೆಲ್ಲನೂ ಇವತ್ತಿನ ಪ್ರಯತ್ನಗಳನ್ನು ಕೂಡ, ಅದು ಅಭಿವೃದ್ಧಿ ಆಗಿರಬೇಕು, ಮನುಷ್ಯನ ನೆಮ್ಮದಿ ಆಗಿರಬೇಕು, ಸಾಧನೆ ಆಗಿರ್ಬೋದು, ಏನೇ ಇರಲಿ, ದೈವ ಇದ್ದರೂ ಕೂಡ ನಿಮ್ಮ ವರ್ತಮಾನದ ಪ್ರಯತ್ನಗಳು ಬಹಳ ಮಹತ್ವದ್ದು ಅಂತ ಹೇಳಿ ವಾಲ್ಮೀಕಿಯವರು ಹೇಳ್ತಾರೆ. ಮುಂದುವರೆದು, ಆದರೆ ಮನುಷ್ಯ ಹಾಗೆ ಮಾಡದೆ ತನ್ನ ವರ್ತಮಾನ ಪ್ರಯತ್ನಗಳನ್ನು ಮಾಡಬೇಕು. ಎಲ್ಲಾನು ದೈವದ ಮ್ಯಾಗ ಹಾಕೊಂಡು ಕೊಂಡ್ಬೇಡ್ರಿ, ಹಿಂದೆ ಕೆಲಸ ಮಾಡಿದಂತ ಕುಂಡಾಕ್ ಹೋಗ್ಬೇಡ್ರಿ, ಹಿಂದೆ ಓದಿದಲ್ಲ ಅಂತ ಹೋಗಬೇಡಿ. ಇವತ್ತು ನೀವು ಏನು ಓದಬೇಕಾಗಿತ್ತು, ಇವತ್ತು ಏನು ನೀವು ಪ್ರಯತ್ನ ಮಾಡಬೇಕಾಗಿತ್ತೆ, ಅದನ್ನೇ ನೀವು ಮಾಡಲೇಬೇಕು. ಕೇವಲ ದೈವ ಶಪಿಸಿದರೆ ಇಲ್ಲವೇ ಪ್ರಾರಬ್ಧ ಎಂದು ಕುಳಿತುಕೊಳ್ಳಬಾರದು. ತಮ್ಮ ಫೇಲ್ಯೂರ್ಸ್ ಏನಿದೆ ಅದನ್ನು ದೈವದ ಹಾಕಿ ಕೈ ಕಟ್ಕೊಂಡು ಕುಂಡಾಕ್ ಹೋಗಬೇಡ್ರಿ, ಪ್ರಯತ್ನ ಮಾಡಿ. ರಾಣಾ ಪ್ರತಾಪ್ ಅವರು 25 ಸಲ ಯುದ್ಧ ಮಾಡ್ತಾರೆ ಮೊಘಲ್ ಜೊತೆ, ಸೋಲ್ತಾರ, ಆದರೂ ತಮ್ಮನ್ನು ಬಿಡುವುದಿಲ್ಲ, ಪ್ರಯತ್ನ ಬಿಡುವುದಿಲ್ಲ. ಕೊನೆಗೆ ಈ ಮೊಘಲರನ್ನು ಸೋಲಿಸ್ತಾರೆ. ಇವನ್ ಪೈಲ್ವಾನ್ಗಳನ್ನು ಹಾಗೆ ನೀವು ಎಲ್ಲೇ ತಗೊಂಡ್ಬಿಡಿ. ಈಗ ನೀವು IAS KS ಎಕ್ಸಾಮ್ ಮೊದಲನೇ ಪ್ರಯತ್ನಕ್ಕನ ದಾಟಿದವ್ರು ದಾಟಿ ಹೋಗ್ತಾರೆ, ಅದು ಪ್ರಯತ್ನ ಇರ್ತದೆ, ಅಲ್ಲಿ ದೈವ ಇರ್ತದ, ಪ್ರಯತ್ನ ಎರಡು ಕೂಡಿ ಇರ್ತಾವ. ಇನ್ನೊಬ್ರು ಭಾಳಷ್ಟು ಪ್ರಯತ್ನ ಮಾಡಿರ್ತಾರೆ, ದೈವ ಅವಕಾಶ ಕೂಡಿ ಬಂದಿರೋದೆಲ್ಲ ಹಿಡಿತಿರ್ತಾರ. ಈಗ ಅವು ಕೂಡಿ ಬಂದಾಗ ಪ್ರಯತ್ನ ಮಾಡಿದಂದ್ರೆ ದಾಟಿ ಹೋಗ್ತಾನವ. ಇಲ್ಲ, ನಾನು ಹಿಂದೆ ಪ್ರಯತ್ನ ಮಾಡಿದ್ರು ನಾನು ದೈವ ಇದ್ರೆ ದಾಟ್ತೀನಿ, ಇಲ್ಲ, ದೈವ ಅದು ಅವಕಾಶಗಳು ಇದ್ದರು ಅಂದ್ರೆ ನೀನು ಇವತ್ತಿನ ಪ್ರಯತ್ನ ಬಿಡ್ಲಿಲ್ಲ ಅಂದ್ರೆ ನೀನು ದಾಟಿ ಅನ್ನೋದನ್ನು ನಾವು ಮನಗಂಡ್ಕೊಳ್ಬೇಕು. ಪ್ರತಿಯೊಂದಕ್ಕೂ ಪ್ರಾರಬ್ಧ ದೈವ ಅಂತ ಶಪಿಸಿಕೊಂಡು ನಮ್ಮ ಕರ್ತವ್ಯವನ್ನು ನಾವು ಬಿಡಬಾರದು. ನಮ್ಮ ಪ್ರಯತ್ನವನ್ನ, ವರ್ತಮಾನ ಪ್ರಯತ್ನವನ್ನ ನಾವು ಮಾಡದೇ ಇರಬೇಕು. ಮತ್ತು ವಿಶಾಲಾರ್ಥದಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ, ಪ್ರಯತ್ನ ಅಂದ್ರೆ ಏನು, ವರ್ತಮಾನ ಪ್ರಯತ್ನ ಅಂದ್ರೆ ಅದೂ ಕೂಡ ದೈವೀಕೃತ ಬಲ. ಆ ಪ್ರಯತ್ನ ಮಾಡಬೇಕಾದ್ರೂ ಕೂಡ ಅದಕ್ಕೆ ಹಿಂದ ಚೈತನ್ಯ ಶಕ್ತಿ ಯಾವುದಪ್ಪ ಅಂದ್ರೆ ನಿನ್ನ ದೈವ, ಅದೇ ಅನಿರೀಕ್ಷಿತ ಫಲ. ಆ ಅನಿರೀಕ್ಷಿತ ಫಲ ಏನು ನಿಸರ್ಗದಿಂದ ನಮಗೆ ಸಿಗ್ತಿರ್ತದ, ಒಂದು ಚೈತನ್ಯದಿಂದ ಸಿಗ್ತಿರ್ತದ, ಅದನ್ನು ಆ ವರ್ತಮಾನದ ಪ್ರಯತ್ನ ಹಿಂದನೂ ಕೂಡ ಅದೇ ಇರ್ತದೆ. ಅಂದ್ರೆ ಎಲ್ಲನೂ ತಗೊಂಡು ಹೋಗೋದು ಇದು ನಿಯತಿನ ಅನ್ನುವಂಥ ಬರ್ತಾರೆ. ಈ ರೀತಿಯಾಗಿ ನಾವು ವರ್ತಮಾನ ಪ್ರಯತ್ನಕ್ಕೆ ನಾವು ಮಹತ್ವ ಕೊಟ್ಟಲ್ಲಿ, ಅದನ್ನು ಮಾಡದೆ ಬಿಡದೇ ಇದ್ದಲ್ಲಿ, ದೈವದೊಂದಿಗೆ ಅವಕಾಶಗಳೊಂದಿಗೆ ನಮ್ಮ ಪ್ರಯತ್ನದಿಂದ ನಾವು ಮನಸ್ಸಿನ ಶಾಂತತೆಯನ್ನು ಹೊಂದಬಹುದು, ಮುಕ್ತಿಯನ್ನು ಹೊಂದಬಹುದು ಅಂತ ಹೇಳಿ ಆದಿಗುರು ವಾಲ್ಮೀಕಿಯವರು ಆತ್ಮವಿಮೋಚನೆಯ ಮತ್ತೊಂದು ಮಾರ್ಗವನ್ನು ಈ ತತ್ವದ ಮೂಲಕ ಜಗಕ್ಕೆ ತಿಳಿಸಿರುವರು. ವೀಕ್ಷಕ ಬಂಧುಗಳೇ, ಆಧ್ಯಾತ್ಮ ಪ್ರಿಯರೇ, ಹಾಗೂ ವಾಲ್ಮೀಕಿಯವರ ಆದಿಗುರು ವಾಲ್ಮೀಕಿಯವರ ತತ್ವ ವಿಚಾರಗಳಲ್ಲಿ ನಿಷ್ಠೆ ವಿಶ್ವಾಸ ಹೊಂದಿದಂತಹ ನನ್ನ ಬಾಂಧವರೇ, ಇಲ್ಲಿವರೆಗೆ ನಾನು ತಮಗೆ ಆದಿಗುರು ವಾಲ್ಮೀಕಿಯವರ ಮತ್ತೊಂದು ತತ್ವ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಅದೇ ವರ್ತಮಾನ ಪ್ರಯತ್ನ. ನಾವು ಯಾವಾಗಲೂ ವರ್ತಮಾನ ಪ್ರಯತ್ನವನ್ನು ಬಿಡಬಾರದು. ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆದಿಗುರು ವಾಲ್ಮೀಕಿಯವರ ಚಿಂತನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವೆ. ನನಗನ್ನಿಸ್ತದ ಈ ಒಂದು ಚರ್ಚೆಗಳು, ಬೋಧನೆಗಳು ತಮ್ಮ ಮನಸ್ಸಿಗೆ ಮೆಚ್ಚುಗೆಯನ್ನು ತಂದಿರಬಹುದು. ದಯವಿಟ್ಟು ಈ ನನ್ನ ವಾಹಿನಿಯನ್ನು, ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟದಲ್ಲಿ ಅದು ಟೀಕೆನೇ ಇರ್ಬೋದು, ಏನೇ ಇರಲಿ, ಕ್ರಿಟಿಕ್ ಅಂದ್ರೆ ಅದೇ. ನಿಮ್ಗೆ ಏನು ಅನಿಸ್ತಿದೆಯಲ್ಲ ಅದನ್ನು ಬರೆಯೋದನ್ನು ಮರಿಬೇಡಿ. ಮತ್ತು ರೆಸ್ಪಾನ್ಸ್ ನಾನು ತಮಗೆ ಮಾಡ್ತೇನೆ. ಒಂದು ಈ ಚಾನಲನ್ನು ಪ್ರೋತ್ಸಾಹಿಸುವ ಸಲುವಾಗಿ ಇಷ್ಟೇ ಇದು ಜ್ಞಾನ ಪ್ರಸಾರ. ಇದು ವಾಲ್ಮೀಕಿ ಆದಿಗುರು ವಾಲ್ಮೀಕಿಯವರ ತತ್ವಗಳ ಪ್ರಚಾರ ಮತ್ತು ಅನುಷ್ಠಾನಾರ್ಥ ಈ ಒಂದು ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡೇನಿ. ಕೆಲವೊಂದು ಜನ ಇದೆ ಬೇರೆ ಬೇರೆ ವಿಚಾರಗಳನ್ನು ಹೊಂದಿರ್ತಾರೆ. ಬಸವ ಅಂಬೇಡ್ಕರ್ ಅಂತ ಹೋಗ್ತಾರೆ, ಜೈನ್, ಏನೇನೋ ತಮ್ಮ ಗುರುಗಳನ್ನು ಇಟ್ಕೊಂಡು ಅವ್ರಿಗೆ ಏನಾಗ್ತಿದೆ ಅಂದರೆ, ಮನುಷ್ಯ ಯಾವಾಗಲೂ ವಿಶಾಲ ಹೃದಯವನ್ನು ಹೊಂದಿರಬೇಕು. ಎಲ್ಲ ಸಂತರು ಒಂದೇ, ಸಂತರೆಲ್ಲ ಹೇಳೋದು ಒಂದೇ ಮಾರ್ಗ. ನಾವು ಸೀಮಿತ ಹಾಕೊಂಡು ಪಂಥ ಕ್ರಿಯೇಟ್ ಮಾಡ್ಕೊಂಡು ಹೊಂಟಿವಿ. ಇವನು ಎಕ್ಸ್ ಮನುಷ್ಯ ಹೇಳಿದ್ದ ಶ್ರೇಷ್ಠ, ವಾಯಿ ಅದನ್ನೇ ಹೇಳಿರ್ತಾರ,
ಅದನ್ನು ನಂಬುವಾಗಿಲ್ಲ ಅನ್ನುವಂಥ ಈ ಒಂದು ಸಂಕುಚಿತ ಭಾವ ಏನಿದೆ, ಇಂಥವುಗಳನ್ನು ತೊರೆದು ವಿಶಾಲ ಮನಸ್ಸಿನಿಂದ ಎಲ್ಲ ಸಂತರ ವಿಚಾರಗಳನ್ನು ಕೇಳುವಂಥದ್ದು, ಓದುವಂಥದ್ದು, ತಿಳ್ಕೊಳ್ಳುವಂಥದ್ದು, ನಾವು ಇಚ್ಛೆಯನ್ನು ಬುದ್ಧಿಯನ್ನು ಬೆಳೆಸಿಕೊಳ್ಬೇಕು. ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಂದು ಆದಿಗುರು ವಾಲ್ಮೀಕಿಯವರ ಚಿಂತನದೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ, ಮತ್ತೆ